ಜಾತಿ ಗಣತಿ ವರದಿ ಮಂಡನೆ ಆಗಿರುವಂಥದ್ದು, ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದರ ಮಧ್ಯೆ ಸಚಿವ ಶರಣಪ್ರಕಾಶ್ ಪಾಟೀಲ್ರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಜಾತಿ ಗಣತಿ ವರದಿ ಮಂಡನೆ ಆಗಿರುವಂಥದ್ದು, ಅಷ್ಟರಲ್ಲೇ ಸಾಕಷ್ಟು ವಿರೋಧ ಕೂಡ ಕೇಳಿಬರ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಮೊದಲ ರಿಯಾಕ್ಷನ್ ನೋಡಿ, ಮೊನ್ನೆನೇ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿದ್ದಾರೆ. ಅಲ್ಲೇ ಲಕೋಟಿ ಓಪನ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನಿದೆ ಅಂತ ಯಾರಿಗೂ ಪೂರ ಮಾಹಿತಿ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅಂದರೆ, ಎಲ್ಲ ಸಚಿವರಿಗೆ ಅದರ ಒಂದು ಕಾಪಿ ಕೊಡಿ, ಅದು ಓದ್ಕೊಳ್ಳಿ. 17ನೇ ತಾರೀಕು ಸಚಿವ ಸಂಪುಟ ಸಭೆ ಮತ್ತೆ ಫಿಕ್ಸ್ ಆಗಿದೆ 4 ಗಂಟೆಗೆ. ಅವತ್ತು ದಿವಸ ಇದು ಒಂದೇ ಚರ್ಚೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಇಲ್ಲ. ಅದು ನಮಗೆ ಇನ್ನೂ ತಲುಪಿಲ್ಲ, ಇವತ್ತೇನೋ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಅದು ಓದ್ಕೊಂಡ್ಮೇಲೆ ನಾವು ಏನಂತ ಅದ್ರ ಬಗ್ಗೆ ಅಭಿಪ್ರಾಯ ಸಚಿವ ಸಂಪುಟ ಸಭೆಯಲ್ಲಿ ಹೇಳ್ತೀವಿ. ಬಟ್ ಅದ್ರ ಮಧ್ಯದಲ್ಲೇ ಇಷ್ಟು ವಿರೋಧ ಯಾಕೆ ಕೇಳಿಬರ್ತಾ ಇರುವಂಥದ್ದು ಅಂದರೆ, ಲಿಂಗಾಯತ ಸಮುದಾಯದ ಅಂಕಿ ಸಂಖ್ಯೆಗಳು ಕಡಿಮೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಠಾಧೀಶರು ಮತ್ತು ಸಚಿವರು ಕೂಡ, ಎಸ್ಪೆಷಲಿ ಸಚಿವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರೋದು. ಆ ರೀತಿ ನನಗಂತೂ ಯಾವ್ದು ಮಾಹಿತಿ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ಕೆಲವು ಊಹಾಪೋಹಗಳು ಇರ್ಬೋದು, ಜನರಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇರೋದ್ರಿಂದ. ಯಾಕಂದರೆ ಆ ಮಾಹಿತಿ ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಅದು ಓಪನ್ ಮಾಡಿದ್ಮೇಲೆ ಓದಿದ ಮೇಲೆ ಗೊತ್ತಾಗತ್ತಾನೆ. ಹಾಗಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕೂಡ ಕೆಲವೊಂದು ಮಾಧ್ಯಮಗಳು ಬೇರೆ ನಂಬರ್ಸ್ ಎಲ್ಲ ಬೇರೆ ಬೇರೆ ನಂಬರ್ಸ್ ಇದೆ. ಹಾಗಾಗಿ ಸ್ವಲ್ಪ ಗೊಂದಲ ಉಂಟಾಗಿರ್ಬೋದೇ ವಿನಃ ಇವತ್ತು ನಮಗೆ ಇನ್ನೂ ಯಾವುದೂ ಸಂಪೂರ್ಣ ಅಧಿಕೃತ ಮಾಹಿತಿ ಬಂದಿಲ್ಲ. ಇವತ್ತು ಬರ್ತದೆ, ಬಂದ ಮೇಲೆ ಅದು ಓದಿದ ಮೇಲೆ ನಾವು ಒಪಿನಿಯನ್ ಹೇಳ್ಬೋದು, ಓದ್ದೇನೆ ಒಪಿನಿಯನ್ ಹೇಳೋಕ್ಕಾಗ. ಮತ್ತೊಂದು ಕಡೆ BJP ಹೇಳ್ತಾರೆ ಇದು ಎಲ್ಲೋ ಒಂದು ಕಡೆ ಕೂತು ವರದಿ ಸಿದ್ಧಪಡಿಸಿರುವಂಥದ್ದು, ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇದು ಒಪ್ಪೋದು ಇಲ್ಲ ಅನ್ನುವಂಥದ್ದು. ಇಲ್ಲ, ಅದು ಅವ್ರ ಅಭಿಪ್ರಾಯ ಹೇಳ್ಬೋದು. ಯಾಕಂದರೆ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಡೆಮೋಕ್ರಸಿ ಇದೆ. ಡೆಮೋಕ್ರಸಿ ಎವ್ರಿಬಡಿ ಕ್ಯಾನ್ ಕೀಪ್ ದೇರ್ ಒಪಿನಿಯನ್. ಗೌರ್ಮೆಂಟ್ ರನ್ಸ್ ಆನ್ ದ ಸಿಸ್ಟಮ್, ರನ್ ಇನ್ ಎ ಸಿಸ್ಟಮ್. ಈಗ ಏನೇನೋ ನಿರ್ಣಯ ಆಗಬೇಕಾದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಆಗಬೇಕು. ಹಾಗಾಗಿ ಇದು ನಮ್ಮ ವರದಿ ಕೊಟ್ಟ ಮೇಲೆ ಓದ್ಕೊಂಡು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ತೀವಿ. ಅಲ್ಲಿಗ ಬೇರೆ ಸಮುದಾಯದ ಅಂಕಿ ಸಂಖ್ಯೆಗಳು ಜಾಸ್ತಿ ಇದೆ ಗೊತ್ತೇ ಇಲ್ಲ, ನಾವು ಓದೇ ಇಲ್ವಲ್ಲ, ನಾವು ಹೆಂಗೆ ಹೇಳೋದು? ಓದ್ದೇನೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ವಿತೌಟ್ ನೋಯಿಂಗ್ ಥಿಂಗ್ಸ್. ಐ ಡೋಂಟ್ ವಾಂಟ್ ಟು. 17ರಂದು ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಅನ್ನೋ? ಇಲ್ಲ, ನಾವು ಓದೇ ಇಲ್ಲ. ನಾನು ಅದು ವರದಿ ಓದಿದ ಮೇಲೆ ಐ ಕ್ಯಾನ್ ಫಾರ್ಮ್ ಎನ್ ಒಪಿನಿಯನ್. ವಿತೌಟ್ ನೋಯಿಂಗ್ ಫ್ಯಾಕ್ಟ್ಸ್ ಹೌ ಕ್ಯಾನ್ ಐ ಫಾರ್ಮ್ ಎನ್ ಒಪಿನಿಯನ್? ಇದಿಷ್ಟು ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಮಾತು. ನಾನಿನ್ನೂ ವರದಿ ನೋಡಿಲ್ಲ, ವರದಿ ನೋಡಿದ ನಂತರ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜಾತಿ ಗಣತಿ ವರದಿ ಮಂಡನೆ ಆಗಿರುವಂಥದ್ದು, ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದರ ಮಧ್ಯೆ ಸಚಿವ ಶರಣಪ್ರಕಾಶ್ ಪಾಟೀಲ್ರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಜಾತಿ ಗಣತಿ ವರದಿ ಮಂಡನೆ ಆಗಿರುವಂಥದ್ದು, ಅಷ್ಟರಲ್ಲೇ ಸಾಕಷ್ಟು ವಿರೋಧ ಕೂಡ ಕೇಳಿಬರ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಮೊದಲ ರಿಯಾಕ್ಷನ್. ನೋಡಿ, ಮೊನ್ನೆನೇ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿದ್ದಾರೆ. ಅಲ್ಲೇ ಲಕೋಟಿ ಓಪನ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನಿದೆ ಅಂತ ಯಾರಿಗೂ ಪೂರ ಮಾಹಿತಿ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅಂದರೆ, ಎಲ್ಲ ಸಚಿವರಿಗೆ ಅದರ ಒಂದು ಕಾಪಿ ಕೊಡಿ, ಅದು ಓದ್ಕೊಳ್ಳಿ. 17ನೇ ತಾರೀಕು ಸಚಿವ ಸಂಪುಟ ಸಭೆ ಮತ್ತೆ ಫಿಕ್ಸ್ ಆಗಿದೆ 4 ಗಂಟೆಗೆ. ಅವತ್ತು ದಿವಸ ಇದು ಒಂದೇ ಚರ್ಚೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಇಲ್ಲ. ಅದು ನಮಗೆ ಇನ್ನೂ ತಲುಪಿಲ್ಲ, ಇವತ್ತೇನೋ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಅದು ಓದ್ಕೊಂಡ್ಮೇಲೆ ನಾವು ಏನಂತ ಅದ್ರ ಬಗ್ಗೆ ಅಭಿಪ್ರಾಯ ಸಚಿವ ಸಂಪುಟ ಸಭೆಯಲ್ಲಿ ಹೇಳ್ತೀವಿ. ಬಟ್ ಅದ್ರ ಮಧ್ಯದಲ್ಲೇ ಇಷ್ಟು ವಿರೋಧ ಯಾಕೆ ಕೇಳಿಬರ್ತಾ ಇರುವಂಥದ್ದು ಅಂದರೆ, ಲಿಂಗಾಯತ ಸಮುದಾಯದ ಅಂಕಿ ಸಂಖ್ಯೆಗಳು ಕಡಿಮೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಠಾಧೀಶರು ಮತ್ತು ಸಚಿವರು ಕೂಡ, ಎಸ್ಪೆಷಲಿ ಸಚಿವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರೋದು. ಆ ರೀತಿ ನನಗಂತೂ ಯಾವ್ದು ಮಾಹಿತಿ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ಕೆಲವು ಊಹಾಪೋಹಗಳು ಇರ್ಬೋದು, ಜನರಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇರೋದ್ರಿಂದ. ಯಾಕಂದರೆ ಆ ಮಾಹಿತಿ ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಅದು ಓಪನ್ ಮಾಡಿದ್ಮೇಲೆ ಓದಿದ ಮೇಲೆ ಗೊತ್ತಾಗತ್ತಾನೆ. ಹಾಗಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕೂಡ ಕೆಲವೊಂದು ಮಾಧ್ಯಮಗಳು ಬೇರೆ ನಂಬರ್ಸ್ ಎಲ್ಲ ಬೇರೆ ಬೇರೆ ನಂಬರ್ಸ್ ಇದೆ. ಹಾಗಾಗಿ ಸ್ವಲ್ಪ ಗೊಂದಲ ಉಂಟಾಗಿರ್ಬೋದೇ ವಿನಃ ಇವತ್ತು ನಮಗೆ ಇನ್ನೂ ಯಾವುದೂ ಸಂಪೂರ್ಣ ಅಧಿಕೃತ ಮಾಹಿತಿ ಬಂದಿಲ್ಲ. ಇವತ್ತು ಬರ್ತದೆ, ಬಂದ ಮೇಲೆ ಅದು ಓದಿದ ಮೇಲೆ ನಾವು ಒಪಿನಿಯನ್ ಹೇಳ್ಬೋದು, ಓದ್ದೇನೆ ಒಪಿನಿಯನ್ ಹೇಳೋಕ್ಕಾಗ. ಮತ್ತೊಂದು ಕಡೆ BJP ಹೇಳ್ತಾರೆ ಇದು ಎಲ್ಲೋ ಒಂದು ಕಡೆ ಕೂತು ವರದಿ ಸಿದ್ಧಪಡಿಸಿರುವಂಥದ್ದು, ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇದು ಒಪ್ಪೋದು ಇಲ್ಲ ಅನ್ನುವಂಥದ್ದು. ಇಲ್ಲ, ಅದು ಅವ್ರ ಅಭಿಪ್ರಾಯ ಹೇಳ್ಬೋದು. ಯಾಕಂದರೆ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಡೆಮೋಕ್ರಸಿ ಇದೆ. ಡೆಮೋಕ್ರಸಿ ಎವ್ರಿಬಡಿ ಕ್ಯಾನ್ ಕೀಪ್ ದೇರ್ ಒಪಿನಿಯನ್. ಗೌರ್ಮೆಂಟ್ ರನ್ಸ್ ಆನ್ ದ ಸಿಸ್ಟಮ್, ರನ್ ಇನ್ ಎ ಸಿಸ್ಟಮ್. ಈಗ ಏನೇನೋ ನಿರ್ಣಯ ಆಗಬೇಕಾದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಆಗಬೇಕು. ಹಾಗಾಗಿ ಇದು ನಮ್ಮ ವರದಿ ಕೊಟ್ಟ ಮೇಲೆ ಓದ್ಕೊಂಡು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ತೀವಿ. ಅಲ್ಲಿಗ ಬೇರೆ ಸಮುದಾಯದ ಅಂಕಿ ಸಂಖ್ಯೆಗಳು ಜಾಸ್ತಿ ಇದೆ. ಗೊತ್ತೇ ಇಲ್ಲ, ನಾವು ಓದೇ ಇಲ್ವಲ್ಲ, ನಾವು ಹೆಂಗೆ ಹೇಳೋದು? ಓದ್ದೇನೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ವಿತೌಟ್ ನೋಯಿಂಗ್ ಥಿಂಗ್ಸ್. ಐ ಡೋಂಟ್ ವಾಂಟ್ ಟು. 17ರಂದು ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಅನ್ನೋ? ಇಲ್ಲ, ನಾವು ಓದೇ ಇಲ್ಲ. ನಾನು ಅದು ವರದಿ ಓದಿದ ಮೇಲೆ ಐ ಕ್ಯಾನ್ ಫಾರ್ಮ್ ಎನ್ ಒಪಿನಿಯನ್. ವಿತೌಟ್ ನೋಯಿಂಗ್ ಫ್ಯಾಕ್ಟ್ಸ್ ಹೌ ಕ್ಯಾನ್ ಐ ಫಾರ್ಮ್ ಎನ್ ಒಪಿನಿಯನ್?
ಇದಿಷ್ಟು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತು. ನಾನಿನ್ನೂ ವರದಿ ನೋಡಿಲ್ಲ, ವರದಿ ನೋಡಿದ ನಂತರ ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜಾತಿ ಗಣತಿ ವರದಿ ಮಂಡನೆ ಆಗಿರುವಂಥದ್ದು, ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದರ ಮಧ್ಯೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಈ ಜಾತಿ ಗಣತಿ ವರದಿ ಮಂಡನೆ ಆಗಿರುವಂಥದ್ದು ಅಷ್ಟರಲ್ಲೇ ಸಾಕಷ್ಟು ವಿರೋಧ ಕೂಡ ಕೇಳಿಬರ್ತಾ ಇರುವಂಥದ್ದು, ಏನು ಹೇಳ್ತೀರಾ ಮೊದಲ ರಿಯಾಕ್ಷನ್? ನೋಡಿ, ಮೊನ್ನೆನೇ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿದ್ದಾರೆ. ಅಲ್ಲೇ ಲಕೋಟಿ ಓಪನ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನಿದೆ ಅಂತ ಯಾರಿಗೂ ಪೂರ ಮಾಹಿತಿ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅಂದರೆ, ಎಲ್ಲ ಸಚಿವರಿಗೆ ಅದರ ಒಂದು ಕಾಪಿ ಕೊಡಿ, ಅದು ಓದ್ಕೊಳ್ಳಿ. 17ನೇ ತಾರೀಕು ಸಚಿವ ಸಂಪುಟ ಸಭೆ ಮತ್ತೆ ಫಿಕ್ಸ್ ಆಗಿದೆ 4 ಗಂಟೆಗೆ. ಅವತ್ತು ದಿವಸ ಇದು ಒಂದೇ ಚರ್ಚೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಇಲ್ಲ. ಅದು ನಮಗೆ ಇನ್ನೂ ತಲುಪಿಲ್ಲ, ಇವತ್ತೇನೋ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಅದು ಓದ್ಕೊಂಡ್ಮೇಲೆ ನಾವು ಏನಂತ ಅದ್ರ ಬಗ್ಗೆ ಅಭಿಪ್ರಾಯ ಸಚಿವ ಸಂಪುಟ ಸಭೆಯಲ್ಲಿ ಹೇಳ್ತೀವಿ. ಬಟ್ ಅದ್ರ ಮಧ್ಯದಲ್ಲೇ ಇಷ್ಟು ವಿರೋಧ ಯಾಕೆ ಕೇಳಿಬರ್ತಾ ಇರುವಂಥದ್ದು ಅಂದರೆ, ಲಿಂಗಾಯತ ಸಮುದಾಯದ ಅಂಕಿ ಸಂಖ್ಯೆಗಳು ಕಡಿಮೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಠಾಧೀಶರು ಮತ್ತು ಸಚಿವರು ಕೂಡ, ಎಸ್ಪೆಷಲಿ ಸಚಿವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರು. ಆ ರೀತಿ ನನಗಂತೂ ಯಾವ್ದು ಮಾಹಿತಿ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ಕೆಲವು ಊಹಾಪೋಹಗಳು ಇರ್ಬೋದು, ಜನರಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇರೋದ್ರಿಂದ. ಯಾಕಂದರೆ ಆ ಮಾಹಿತಿ ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಅದು ಓಪನ್ ಮಾಡಿದ್ಮೇಲೆ ಓದಿದ ಮೇಲೆ ಗೊತ್ತಾಗತ್ತಾನೆ. ಹಾಗಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕೂಡ ಕೆಲವೊಂದು ಮಾಧ್ಯಮಗಳು ಬೇರೆ ನಂಬರ್ಸ್ ಎಲ್ಲ ಬೇರೆ ಬೇರೆ ನಂಬರ್ಸ್ ಇದೆ. ಹಾಗಾಗಿ ಸ್ವಲ್ಪ ಗೊಂದಲ ಉಂಟಾಗಿರ್ಬೋದೇ ವಿನಃ ಇವತ್ತು ನಮಗೆ ಇನ್ನೂ ಯಾವುದೂ ಸಂಪೂರ್ಣ ಅಧಿಕೃತ ಮಾಹಿತಿ ಬಂದಿಲ್ಲ. ಇವತ್ತು ಬರ್ತದೆ, ಬಂದ ಮೇಲೆ ಅದು ಓದಿದ ಮೇಲೆ ನಾವು ಒಪಿನಿಯನ್ ಹೇಳ್ಬೋದು, ಓದ್ದೇನೆ ಒಪಿನಿಯನ್ ಹೇಳೋಕ್ಕಾಗ. ಮತ್ತೊಂದು ಕಡೆ BJP ಹೇಳ್ತಾರೆ ಇದು ಎಲ್ಲೋ ಒಂದು ಕಡೆ ಕೂತು ವರದಿ ಸಿದ್ಧಪಡಿಸಿರುವಂಥದ್ದು, ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇದು ಒಪ್ಪೋದು ಇಲ್ಲ ಅನ್ನುವಂಥದ್ದು. ಇಲ್ಲ, ಅದು ಅವ್ರ ಅಭಿಪ್ರಾಯ ಹೇಳ್ಬೋದು. ಯಾಕಂದರೆ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಡೆಮೋಕ್ರಸಿ ಇದೆ. ಡೆಮೋಕ್ರಸಿ ಎವ್ರಿಬಡಿ ಕ್ಯಾನ್ ಕೀಪ್ ದರ್ ಒಪಿನಿಯನ್. ಸಿ ಗೌರ್ಮೆಂಟ್ ರನ್ಸ್ ಆನ್ ದ ಸಿಸ್ಟಮ್, ರನ್ ಇನ್ ಎ ಸಿಸ್ಟಮ್. ಈಗ ಏನೇನೋ ನಿರ್ಣಯ ಆಗಬೇಕಾದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಆಗಬೇಕು. ಹಾಗಾಗಿ ಇದು ನಾವು ವರದಿ ಕೊಟ್ಟ ಮೇಲೆ ಓದ್ಕೊಂಡು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ತೀವಿ. ಅಲ್ಲಿಗ ಬೇರೆ ಸಮುದಾಯದ ಅಂಕಿ ಸಂಖ್ಯೆಗಳು ಜಾಸ್ತಿ ಇದೆ ಗೊತ್ತೇ ಇಲ್ಲ, ನಾವು ಓದೇ ಇಲ್ವಲ್ಲ, ನಾವು ಹೆಂಗೆ ಹೇಳೋದು? ಓದ್ದೇನೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ವಿತೌಟ್ ನೋಯಿಂಗ್ ಥಿಂಗ್ಸ್. ಐ ಡೋಂಟ್ ವಾಂಟ್ ಟು. ಈಗ 17ರಂದು ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಅನ್ನೋ? ಇಲ್ಲ, ನಾವು ಓದೇ ಇಲ್ಲ. ನಾನು ಅದು ವರದಿ ಓದಿದ ಮೇಲೆ ಐ ಕ್ಯಾನ್ ಫಾರ್ಮ್ ಎನ್ ಒಪಿನಿಯನ್. ವಿತೌಟ್ ನೋಯಿಂಗ್ ಫ್ಯಾಕ್ಟ್ಸ್ ಹೌ ಕ್ಯಾನ್ ಐ ಫಾರ್ಮ್ ಎನ್ ಒಪಿನಿಯನ್? ಇದಿಷ್ಟು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತು. ನಾನಿನ್ನೂ ವರದಿ ನೋಡಿಲ್ಲ, ವರದಿ ನೋಡಿದ ನಂತರ ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜಾತಿ ಗಣತಿ ವರದಿ ಮಂಡನೆ ಆಗಿರುವಂಥದ್ದು, ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇದರ ಮಧ್ಯೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಈ ಜಾತಿ ಗಣತಿ ವರದಿ ಮಂಡನೆ ಆಗಿರುವಂಥದ್ದು ಅಷ್ಟರಲ್ಲೇ ಸಾಕಷ್ಟು ವಿರೋಧ ಕೂಡ ಕೇಳಿಬರ್ತಾ ಇರುವಂಥದ್ದು, ಏನು ಹೇಳ್ತೀರಾ ಮೊದಲ ರಿಯಾಕ್ಷನ್? ನೋಡಿ, ಮೊನ್ನೆನೇ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿದ್ದಾರೆ. ಅಲ್ಲೇ ಲಕೋಟಿ ಓಪನ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನಿದೆ ಅಂತ ಯಾರಿಗೂ ಪೂರ ಮಾಹಿತಿ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅಂದರೆ, ಎಲ್ಲ ಸಚಿವರಿಗೆ ಅದರ ಒಂದು ಕಾಪಿ ಕೊಡಿ, ಅದು ಓದ್ಕೊಳ್ಳಿ. 17ನೇ ತಾರೀಕು ಸಚಿವ ಸಂಪುಟ ಸಭೆ ಮತ್ತೆ ಫಿಕ್ಸ್ ಆಗಿದೆ 4 ಗಂಟೆಗೆ. ಅವತ್ತು ದಿವಸ ಇದು ಒಂದೇ ಚರ್ಚೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಇಲ್ಲ. ಅದು ನಮಗೆ ಇನ್ನೂ ತಲುಪಿಲ್ಲ, ಇವತ್ತೇನೋ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಅದು ಓದ್ಕೊಂಡ್ಮೇಲೆ ನಾವು ಏನಂತ ಅದ್ರ ಬಗ್ಗೆ ಅಭಿಪ್ರಾಯ ಸಚಿವ ಸಂಪುಟ ಸಭೆಯಲ್ಲಿ ಹೇಳ್ತೀವಿ. ಬಟ್ ಅದ್ರ ಮಧ್ಯದಲ್ಲೇ ಇಷ್ಟು ವಿರೋಧ ಯಾಕೆ ಕೇಳಿಬರ್ತಾ ಇರುವಂಥದ್ದು ಅಂದರೆ, ಲಿಂಗಾಯತ ಸಮುದಾಯದ ಅಂಕಿ ಸಂಖ್ಯೆಗಳು ಕಡಿಮೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಠಾಧೀಶರು ಮತ್ತು ಸಚಿವರು ಕೂಡ, ಎಸ್ಪೆಷಲಿ ಸಚಿವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರು. ಆ ರೀತಿ ನನಗಂತೂ ಯಾವ್ದು ಮಾಹಿತಿ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ಕೆಲವು ಊಹಾಪೋಹಗಳು ಇರ್ಬೋದು, ಜನರಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇರೋದ್ರಿಂದ. ಯಾಕಂದರೆ ಆ ಮಾಹಿತಿ ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಅದು ಓಪನ್ ಮಾಡಿದ್ಮೇಲೆ ಓದಿದ ಮೇಲೆ ಗೊತ್ತಾಗತ್ತಾನೆ. ಹಾಗಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ಕೂಡ ಕೆಲವೊಂದು ಮಾಧ್ಯಮಗಳು ಬೇರೆ ನಂಬರ್ಸ್ ಎಲ್ಲ ಬೇರೆ ಬೇರೆ ನಂಬರ್ಸ್ ಇದೆ. ಹಾಗಾಗಿ ಸ್ವಲ್ಪ ಗೊಂದಲ ಉಂಟಾಗಿರ್ಬೋದೇ ವಿನಃ ಇವತ್ತು ನಮಗೆ ಇನ್ನೂ ಯಾವುದೂ ಸಂಪೂರ್ಣ ಅಧಿಕೃತ ಮಾಹಿತಿ ಬಂದಿಲ್ಲ. ಇವತ್ತು ಬರ್ತದೆ, ಬಂದ ಮೇಲೆ ಅದು ಓದಿದ ಮೇಲೆ ನಾವು ಒಪಿನಿಯನ್ ಹೇಳ್ಬೋದು, ಓದ್ದೇನೆ ಒಪಿನಿಯನ್ ಹೇಳೋಕ್ಕಾಗ. ಮತ್ತೊಂದು ಕಡೆ BJP ಹೇಳ್ತಾರೆ ಇದು ಎಲ್ಲೋ ಒಂದು ಕಡೆ ಕೂತು ವರದಿ ಸಿದ್ಧಪಡಿಸಿರುವಂಥದ್ದು, ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇದು ಒಪ್ಪೋದು ಇಲ್ಲ ಅನ್ನುವಂಥದ್ದು. ಇಲ್ಲ, ಅದು ಅವ್ರ ಅಭಿಪ್ರಾಯ ಹೇಳ್ಬೋದು. ಯಾಕಂದರೆ ಇಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಡೆಮೋಕ್ರಸಿ ಇದೆ. ಡೆಮೋಕ್ರಸಿ ಎವ್ರಿಬಡಿ ಕ್ಯಾನ್ ಕೀಪ್ ದರ್ ಒಪಿನಿಯನ್. ಸಿ ಗೌರ್ಮೆಂಟ್ ರನ್ಸ್ ಆನ್ ದ ಸಿಸ್ಟಮ್, ರನ್ ಇನ್ ಎ ಸಿಸ್ಟಮ್. ಈಗ ಏನೇನೋ ನಿರ್ಣಯ ಆಗಬೇಕಾದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಆಗಬೇಕು. ಹಾಗಾಗಿ ಇದು ನಾವು ವರದಿ ಕೊಟ್ಟ ಮೇಲೆ ಓದ್ಕೊಂಡು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ತೀವಿ. ಅಲ್ಲಿಗ ಬೇರೆ ಸಮುದಾಯದ ಅಂಕಿ ಸಂಖ್ಯೆಗಳು ಜಾಸ್ತಿ ಇದೆ. ಗೊತ್ತೇ ಇಲ್ಲ, ನಾವು ಓದೇ ಇಲ್ವಲ್ಲ, ನಾವು ಹೆಂಗೆ ಹೇಳೋದು? ಓದ್ದೇನೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ವಿತೌಟ್ ನೋಯಿಂಗ್ ಥಿಂಗ್ಸ್. ಐ ಡೋಂಟ್ ವಾಂಟ್ ಟು. ಈಗ 17ರಂದು ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ಅನ್ನೋ? ಇಲ್ಲ, ನಾವು ಓದೇ ಇಲ್ಲ. ನಾನು ಅದು ವರದಿ ಓದಿದ ಮೇಲೆ ಐ ಕ್ಯಾನ್ ಫಾರ್ಮ್ ಎನ್ ಒಪಿನಿಯನ್. ವಿತೌಟ್ ನೋಯಿಂಗ್ ಫ್ಯಾಕ್ಟ್ಸ್ ಹೌ ಕ್ಯಾನ್ ಐ ಫಾರ್ಮ್ ಎನ್ ಒಪಿನಿಯನ್?
ಇದಿಷ್ಟು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತು. ನಾನಿನ್ನೂ ವರದಿ ನೋಡಿಲ್ಲ, ವರದಿ ನೋಡಿದ ನಂತರ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.